ನಮಃ. ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ. ನಿಮ್ಮ ಸದ್ಭಕ್ತರೊಡನೆ ವಿರೋಧವು ಮಾಡಿದಡೆ ಎನ್ನ ಕೊಲ್ಲುವುದಾಗಿಯೂ, ನಿಮ್ಮ ಶರಣರಿಗೆ ಅಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿಯೂ, ಅನ್ಯ ಹಗೆ ಇಲ್ಲ, ಅನ್ಯ ಕೆಳೆ ಇಲ್ಲ. ಸದಾ ಬಾಗಿದ ತಲೆ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮದೇವ. ಶಿವಾವತಾರಿ ಜಗದ್ಗುರು ಶಿವಾನಂದಪ್ಪಗಳವರ ಪವಿತ್ರ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಲೋಕಪಾವನವಾಗಿ ಸಂಚರಿಸಿ ಜಗತ್ತಿಗೆ ಮಹಾಬೆಳಗಾಗಿರುವ ಬಯಲು ದೇಹ ಅಲ್ಲಮ ಪ್ರಭುದೇವರ ದಿವ್ಯ ದೇವಾಲಯದ ಲೋಕಾರ್ಪಣಾ ನಿಮಿತ್ತವಾಗಿ ಈ ಪವಿತ್ರ ಕ್ಷೇತ್ರದಲ್ಲಿ ತಿಂಗಳ ಪರ್ಯಂತ ಬಸವ ಪುರಾಣವನ್ನು ನಡೆಸಿಕೊಡ್ತಾ ಇರುವಂಥ ಪೂಜ್ಯರಾದ ಮಹಾಂತ ಗುರುಗಳಿಗೆ, ಪರಮ ಪೂಜ್ಯರಾದಂಥ ಗುರುಪಾದ ಮಹಾಸ್ವಾಮಿಗಳವರಿಗೆ, ಶಿವಸ್ವರೂಪಿಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಭಾಳ ಅಪರೂಪದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅದೇ ರೀ, ಬಸವ ಪುರಾಣ ಕೇಳಕತ್ತೀರಿ. ಈ ಬಸವ ಪುರಾಣದ ವೈಭವವೇ ಇದು. ಬಸವ ಅನ್ನುವಂಥ ಶಬ್ದಕ್ಕಿರುವಂಥ ಅರ್ಥಕ್ಕಿಂತ ಅದಕ್ಕಿರುವ ಸಾಮರ್ಥ್ಯ ಭಾಳ ದೊಡ್ಡದು. 12ನೇ ಶತಮಾನದಾಗ ಬಸವಣ್ಣವ್ರು ಏನೇನು ಪವಾಡಗಳನ್ನು ಮಾಡಿದರು, ಏನೇನಿಲ್ಲ ಅಂತ ಸಾಕಷ್ಟು ಜನ ಬರೆದಿಟ್ಟಾರ. ಅದರೊಳಗೆ ಒಬ್ಬ ಅಪರೂಪದ ಚರಿತ್ರಕಾರ ಸಿಂಗಿರಾಜ ಅಂತ ಒಬ್ಬರಾಗ್ಯಾರ. ಅವರು ಅಮಲ ಬಸವರಾಜ ಚರಿತ್ರೆ ಅಂತ ಬರೆದಾರ. ಬಸವಣ್ಣವರು ಕಲ್ಯಾಣದ ಬೀದಿಯೊಳಗೆ ಬರುವಾಗ ರಾಜಾಪರಾಧಕ್ಕಾಗಿ ಸಿಂಗಿರಾಜನಿಗೆ ಉಕ್ಕಿನ ಕೋಳವನ್ನು ತೊಡಿಸಿ ನಿಲ್ಲಿಸಿದ್ರಂತೆ. ಬಸವಣ್ಣನವರು ದರ್ಶನ ಮಾತ್ರದಿಂದ, ಅವರು ಸ್ಮರಣ ಮಾತ್ರದಿಂದ ಉಕ್ಕಿನ ಕವಚ ಕರಗಿ ಹೋಯ್ತಂತ. ಅವತ್ತೇ ಅವರು ಬಸವ ಭಕ್ತರಾದರು. ಅವರು ಒಂದು ಚರಿತ್ರೆಯನ್ನು ಬರೆದಾರ. ಅದಕ್ಕೆ ಅಮಲ ಬಸವರಾಜ ಚರಿತ್ರೆ ಅಂತ ಹೆಸರಿಟ್ಟಾರ. ಅಂಥ ಅಪರೂಪದ ಬಸವಣ್ಣ ಪ್ರಭುದೇವರನ್ನು ಕರ್ಕೊಂಡು ಬಂದು ಶೂನ್ಯ ಸಿಂಹಾಸನ ಆರೋಹಣವನ್ನು ಮಾಡಿಸ್ತಾರೆ. ಪ್ರಭುದೇವರು ಬಸವಣ್ಣ, ಬಸವಣ್ಣ ಪ್ರಭುದೇವರು ಅವಿನಾಭಾವ ಸಂಬಂಧ ಅನ್ನುವಂಗೆ ಬದುಕ್ತಾರೆ. ವಿಚಿತ್ರ ಏನು ಅಂದ್ರೆ, ಪ್ರಭುದೇವರು ಮೊದಲು ಬಾರಿಗೆ ಬರ್ತಾರಲ್ಲ, ಅವಾಗ ಭಾಳ ಚಲೋ ಐತಿ. ಬಂದಾರೇನ್ರಿ ನಿಮ್ಮ ಪುರಾಣದಾಗ? ಬಂದು ಹೋಗ್ಯಾರ್ರಿ? ಅಲ್ಲೇ ಅದಾರತ್ರಿ. ಬಸವಣ್ಣವ್ರ ಅರಮನೆಗೆ ಪ್ರಭುದೇವರು ಬಂದಾಗ ಕೇಳ್ತಾರೆ ಅವ್ರು, ಭಾಳ ಚಂದ. ಬರುವಾಗ ಒಬ್ಬರ ಬಂದಿರಂಗಿಲ್ಲ, ಶಿವಯೋಗಿ ಸಿದ್ದರಾಮೇಶ್ವರ ಒಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. 21ನೇ ಶತಮಾನ ಭಾಳ ಸುಮಾರ. ಸಿದ್ದರಾಮೇಶ್ವರನ ಒಬ್ಬರು ಹಿಡ್ದಾರ, ಬಸವಣ್ಣನವ್ರನ್ನ ಸ್ವಲ್ಪ ಮಂದಿ ಹಿಡ್ದಾರ, ಇನ್ನು ಉಳಿದವ್ರ ಮಂದಿ ಮತ್ತೊಂದಿಟ್ಟು ಹಿಡ್ದಾರ. ಮಾದಾರ ಚೆನ್ನಯ್ಯನವ್ರನ್ನ ಹಿಡ್ಯಾಕತ್ತಾರ, ಡೋಹಾರ ಕಕ್ಕಯ್ಯನವ್ರನ್ನ ಹಿಡ್ಯಾಕತ್ತಾರ. ಇವತ್ತಿ ಹಚ್ಕೊಳ್ಳೋರು ಎಲ್ಲರೂ ಒಂದೇ ಅಂತ ಅವ್ರು ಹೇಳ್ಯಾರ. ಈಗ ಮಾತ್ರ ನಮ್ಮ ಸರ್ಟಿಫಿಕೇಟ್ನಾಗ ಯಾರು ಒಗ್ತಾರ ಅವ್ರಟ್ಟ ಅಂತ ಹೊಂಟೈತೆ ಮಂದಿ. ಇಂಥ ಕಾಲ ಅವಾಗಿರಲಿಲ್ಲ. ಶಿವಯೋಗಿ ಸಿದ್ದರಾಮೇಶ್ವರ ಅಲ್ಲಮ ಪ್ರಭುದೇವರು ಬಂದ ಬಸವಣ್ಣವ್ರ ಮನೆ ಬಾಗಿಲ್ದಾಗ ನಿಂದಿರ್ತಾರ. ಬಸವಣ್ಣವ್ರು ಪೂಜೆ ಕೂತಿರ್ತಾರೆ. ಕತೆ ಕೇಳಿರಲ್ಲ ನೀವೆಲ್ಲ. ನಾವು ಯಾಕೆ ಈ ಕತೆ ಹೇಳಕತ್ತೀವಿ ಅಂದ್ರೆ ಮುಂದೆ ಭಾಳ ಚಂದದ. ಪೂಜಾ ಕೂತಿರ್ತಾರೆ. ಹಡಪದ ಅಪ್ಪಣ್ಣನವರು ಬಸವಣ್ಣನವ್ರ ಆಪ್ತ ಕಾರ್ಯದರ್ಶಿ ಅಲ್ಲ. ಈಗ ಯಾರ ಮಠದಾಗೂ ಹಡಪದ ಅಪ್ಪಣ್ಣವ್ರ ಆಪ್ತ ಕಾರ್ಯದರ್ಶಿ ಆಗೋ ಪರಿಸ್ಥಿತಿ ಇಲ್ಲ, ಅದು ಬೇರೆ ವಿಚಾರ. ಆದರೆ ಆವಾಗ ಮಾತ್ರ ಹಡಪದ ಅಪ್ಪಣ್ಣನವರು ಬಸವಣ್ಣನವ್ರಿಗೆ ಆಪ್ತ ಕಾರ್ಯದರ್ಶಿ. ಆಪ್ತ ಕಾರ್ಯದರ್ಶಿಯನ್ನು ಬಸವಣ್ಣವ್ರು ಕಳಿಸ್ತಾರೆ. ಒಳಗೆ ಪೂಜಾ ಕೂತಾರ ಅಂತ ಹೇಳ್ರಿ ಅಂತಾರೆ ಅವರು. ಪ್ರಧಾನಮಂತ್ರಿ ತಲೆಯಾಗರೆ ಒಂದಿಟ್ಟು ಪ್ರಧಾನಮಂತ್ರಿ ತನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಹಜವಾಗಿ ಹೇಳುವಂಗೆ ಹೇಳ್ತಾರೆ, ಪೂಜಾ ಕೂತಾರ ಅಂತ ಹೇಳ್ರಿ ಅಂತೇಳಿ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕಷ್ಟ ಇರ್ತೈತಿ. ಪ್ರಧಾನಮಂತ್ರಿ ಕೇಳ್ತೀರೇನು ಸುದ್ದಿ, ಅವ್ರಿಗೂ ಹಂಗೆ ಇರ್ತದೆ. ಆ ಬಳಿಕ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ, ಇಲ್ಲ ಬಸವಣ್ಣನವರು ಪೂಜೆ ಕೂತಾರ, ನೀವು ಬರ್ರಿ ಅಂತ. ಇವರು ಸರಳ ಮಂದಿ ಏನಲ್ಲ. ಪ್ರಭುದೇವರು ಹಂಗೆ
ಶಿವಯೋಗಿ ಸಿದ್ದರಾಮೇಶ್ವರರು ಹಂಗೆ ಅವ್ರು ಹೇಳ್ತಾರೋ ನಾವೇನು ಒಳಗೆ ಬರೋಂಗಿಲ್ಲ ಅಂತ ಅಲ್ಲೇ ನಿಂದಿರ್ತಾರೆ ಅವ್ರು. ಒಂದು ಸರಿ ಎರಡು ಸರಿ ಅಪ್ಪಣ್ಣನವರು ಮಾಚಿದೇವರು ಉಳಿದವರೆಲ್ಲ ಬಂದು ಕರೆದು ಹೋಗ್ತಾರ. ಕೊಟ್ಟು ಕೊನೆಗೆ 16 ವರ್ಷದ ಹುಡುಗ ಚನ್ನ ಬಸವಣ್ಣ ಬರ್ತಾನ. ಬಂದು ಮೊದಲು ನೋಡ್ತಾನ, ಬಾಗಿಲ್ದಾಗಿ ಇವರಿಬ್ಬರು ನಿಂತಿರ್ತಾರೆ. ಒಳಗೆ ಹೋಗಿ ನೋಡ್ತಾರೆ ಅವರು. ಬಸವಣ್ಣವರು ಪೂಜೆ ಕೂತಿರ್ತಾರೆ. ವಿಚಿತ್ರ ಏನಂದ್ರೆ ಚನ್ನ ಬಸವಣ್ಣನು ಹೊರಗೆ ಬಂದು ಅಲ್ಲಂ ಪ್ರಭುದೇವ್ರನ್ನ ಕರಿಬೇಕಾಗಿತ್ತಲ್ಲ, ಕರೆಯಂಗಿಲ್ಲವ. ಅವು ನೇರವಾಗಿ ಬಸವಣ್ಣ ಕಡೆ ಹೇಳ್ತಾನೋ, ನೀ ಯಾವುದನ್ನು ಅಂಗೈ ಮೇಲೆ ಇಟ್ಕೊಂಡು ಪೂಜೆ ಮಾಡೋಕತ್ತಿದ್ದಿಲ್ಲ, ಅದು ಸುಳ್ಳು, ಹೊರಗೆ ಜೀವಂತ ಬಂದು ನಿಂತದ, ಹೊರಗೆ ಬಾ ಮೊದಲು ಅಂತ ಹೇಳ್ತಾನೆ. ಯಾವುದನ್ನು ನೀ ಅಂಗೈ ಒಳಗೆ ಇಟ್ಕೊಂಡು ಪೂಜೆ ಮಾಡಕತ್ತಿದ್ದಿ ಪರವಸ್ತು ಅಂತ, ಆ ಪರವಸ್ತುನ ಶರೀರ ಧರಿಸಿ ಬಂದು ನಿನ್ನ ಮನೆ ಬಾಗಲ್ದಾಗ ನಿಂತದ ಪ್ರಭುದೇವರು, ಅದ ನಿನಗೆ ಗುರುತು ಸಿಗಲಿಲ್ಲ ಅಂದ್ರೆ ಹೆಂಗೆ? ಈ ಪೂಜೆ ಮಾಡಬೇಕಾದದ್ದು ಎದಕ್ಕಂದ್ರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶ್ರೀಮದ್ ಅನಾದಿ ನಿರಂಜನ ಜಗದ್ಗುರು ಅನಿಸ್ಕೊಳ್ಳುವಂಥ ವ್ಯಕ್ತಿ ಬಂದು ನಿನ್ನ ಮನೆ ಬಾಗಲ್ದಾಗ ನಿಂತದ, ಬಾರಪ್ಪ ಅಂಥೇಳಿ ಕರ್ಕೊಂಡು ಬರ್ತಾರೆ ಹೊರಗೆ. ಇಲ್ಲಿಂದ ಮುಂದೆ ಶುರುವಾಗುವಂಥ ಚರಿತ್ರೆ ಏನೈತಲ್ಲ ಅದು ಬಹಳ ದಿವ್ಯ ಭವ್ಯ. ಬಸವಣ್ಣನವರು ಹೊರಗೆ ಬಂದು ನಿಂದಿರ್ತಾರೆ, ನೋಡಿ ಸಾಷ್ಟಾಂಗ ಹಾಕ್ತಾರೆ. ಅದಕ್ಕೂ ಮೊದಲು ಒಂದಿಟ್ಟು ಅವ್ರ ತಲೆಯಾಗಿರ್ತದೆ, ಬಂದವರು ಜಂಗಮರು, ನಾನು ಪ್ರಧಾನಿ, ಏನು ಬೇಕಾದರೂ ಕೊಡ್ಬೋದು ಅಂತ, ಕೊಟ್ಟು ತೃಪ್ತಿ ಪಡಿಸ್ಬೋದು ಅಂತ. ಆವಾಗ ಅವ್ರು ಹೇಳ್ತಾರೆ, ಕೇಳಿರಿ ನೀವೆಲ್ಲ ವಚನ, ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ಅಂತ ಅಂತಾರೆ ಅವರು. ಪ್ರಭುದೇವ್ರ ವ್ಯಕ್ತಿತ್ವ ಭಾಳ ಹೈಫೈ ವ್ಯಕ್ತಿತ್ವ ಅಲ್ಲ. ಅದರಾಗ ಶೂನ್ಯ ಸಂಪಾದನೆಯೊಳಗೆ ಕೊನೆ ಬಾರಿಗೆ ಬರ್ತಾರಲ್ಲ, ಆವಾಗಿನ ವರ್ಣನೆ ನೋಡಿದ್ರೆ ಹಾಗಿಲ್ಲ. ಅತ್ಯಂತ ವರ್ಣಗಳಿಂದ ತುಂಬಿದಂಥ ಶರೀರ ಹೀಗೆಲ್ಲ ಕೊನೆಗೆ ವರ್ಣನೆ ಮಾಡ್ತಾರೆ. ಆದರೆ ಮೊದಲ ಬಾರಿಗೆ ಪ್ರಭುದೇವರು ಬಂದಾಗೂ ಕೂಡ ಅವ್ರೇನು ಭಾಳ ಇಲ್ಲ, ಈಗ ನಾವು ಹೆಂಗೆ ಬರ್ತೀವಿ ಹಿಂಗೆಲ್ಲ. ಅವರು ಬಂದು ಬಾಗಲ್ದಾಗ ನಿಂತಾರ, ಜಂಗಮರಿಗೆ ಏನು ಬೇಕಾದರೂ ಕೊಟ್ಟು ತೃಪ್ತಿ ಮಾಡ್ಬೋದು ಅನ್ನುವಂಥ ಬಸವಣ್ಣನವರಿಗೆ ಪ್ರಭುದೇವರು ಭಾಳ ಚಂದ ಒಂದು ಪ್ರಶ್ನೆ ಕೇಳ್ತಾರೆ. ಭಾಳ ಅದ್ಭುತವಾದ ಮಾತನ್ನು ಅವರು ಕೇಳ್ತಾರೆ. ಈ ಒಂದು ಮಾತಿನಿಂದ ಬಸವಣ್ಣ ಮತ್ತು ಪ್ರಭುದೇವರ ಮಧ್ಯೆ ಇದ್ದಂಥ ಸಂಬಂಧ, ಜೊತೆಗೆ ಪ್ರಭುದೇವರಿಗಿದ್ದಂಥ ಜ್ಞಾನದ ಔನ್ನತ್ಯ ಗೊತ್ತಾಕ್ಕತ್ತೆ. ಅವ್ರು ಕೇಳ್ತಾರೆ, ನೀವೆಲ್ಲ ಪ್ರಧಾನಮಂತ್ರಿ, ಏನು ಬೇಡ್ತೀರಿ ಬೇಡ್ರಿ ಕೊಡ್ತೀನಿ ಅಂದ್ರಿ, ಸರಿ ಅದ, ಕೊಡ್ಲಿಕ್ಕೆ ನಿನ್ನ ಕಡೆ ಏನೈತಪ್ಪ ನಿಂದು? ಮೇರುಗಿರಿಗಳೆಲ್ಲವೂ ಪ್ರಮಥರ ಒಡವೆ, ರಜತಗಿರಿಗಳೆಲ್ಲವೂ ಪುರಾತನರ ಒಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದ ಒಡವೆ, ತನುಮನ ಧನಗಳೆಲ್ಲವೂ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ ಅಂತ ಕೇಳ್ತಾರೆ. ಈಗ ನಮ್ಮ ಮಾಂತಪ್ಪಗಳು ದಿನ ಲಿಸ್ಟ್ ಹೇಳ್ತಿರ್ತಾರೆ, ಇಲ್ಲಿ ಈ ಊರಿನ ಭಕ್ತರು ಇಂಥದ್ದು ಕೊಟ್ಟರು, ಈ ಊರಿನ ಭಕ್ತರು ಶೇಂಗಾ ಹೋಳಿಗೆ ಕೊಟ್ಟರು, ಈ ಊರಿನ ಭಕ್ತರು, ಇವ್ಯಾವೂ ಅಲ್ಲಿಲ್ಲ. ಅವು ಏನು ಬೇಕು ಅದನ್ನೆಲ್ಲ ಕೊಡ್ತಾನಂತ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಪ್ರಭುದೇವರು ಹೇಳ್ತಾರೆ, ಜಗತ್ತಿನೊಳಗೆ ಉದಾಹರಣೆಗೆ ಏನು ಕುಲಪರ್ವತಗಳದಾವ ಇವೆಲ್ಲ ಭಗವಂತ ಮಾಡಿದ್ದು ಅದಾವ. ಮೇರುಗಿರಿಗಳೆಲ್ಲವೂ ಪ್ರಮಥರ ಒಡವೆ, ರಜತಗಿರಿಗಳೆಲ್ಲವೂ ಪುರಾತನರ ಒಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದ ಸೊಮ್ಮು, ಅಚ್ಚಿನ ಮೊಳೆ ಬಾಣಸದ ಮನೆ. ನೋಡ್ರಿ, ಈ ಭೂಮಿ ಒಳಗೆ ರೈತರು ಪ್ರತಿನಿತ್ಯ ಬೆಳಗಾದ್ರೆ ಮಣ್ಣಿನ ಕಡೆ ಭೂಮಿ ಕಡೆ ಮುಖ ಮಾಡಿ ಹೇಳ್ತಾರೆ, ಅದು ಹೊಂಟತ್ತೆ, ಅದು ಬೇರೆ ವಿಚಾರ. ಆದ್ರೆ ಮಣ್ಣಿನ ಕಡೆ ಮುಖ ಮಾಡಿ ಹೇಳ್ತಾರೆ, ಮಣ್ಣು ಮುಟ್ಟಿ ಹಣಿಗೆ ಹಚ್ಕೋತಾರೆ, ಆ ಬಳಿಕ ಆಕಾಶದ ಕಡೆ ನೋಡ್ತಾರೆ. ಯಾಕೆ? ಕಾಲಕ್ಕೆ ಆಕಾಶದಿಂದ ನೀರು ಸುರಿದ್ರೆ ಮಾತ್ರ ಇದ್ರಾಗ ಹಾಕಿದ ಒಂದೊಂದು ಅಗಳ ಮ್ಯಾಲೆ ಬರೋಕ್ಕೆ ಸಾಧ್ಯ ಐತಿ. ಮ್ಯಾಲಿಂದ ಧಾರಾಕಾರವಾಗಿ ಸುರಿಯುವಂಥ ಮಳೆನೂ ಭಗವಂತನ ಕೃಪೆ. ನಾವೇನು ಉತ್ತಲಿಕ್ಕೆ ಬಿತ್ತಲಿಕ್ಕೆ ಐತಿ ಆಧಾರ ಭೂಮಿ, ಇದು ಕೂಡ ಭಗವಂತನ ಕೃಪೆ. ಈ 14 ಭುವನಗಳಂತೇನದಾವು ಇವೆಲ್ಲವೂ ಭಗವಂತ ಮಾಡಿದ್ರೆ ಆಗ್ಯಾವಪ್ಪ ಬಸವಣ್ಣ, ನಿಂದೇನೈತಿ? ಅಚ್ಚಿನ ಮೊಳೆ ಬಾಣಸದ ಮನೆ. ಪೂರ್ಣ ವಚನ ಒಂದು ತಾಸು ಹಿಡಿತದ, ನಾವು ಮ್ಯಾಲ್ ಮಾತಾಡಿ ಮುಗಿಸ್ತೇವೆ. ಅಚ್ಚಿನ ಮೊಳೆ ಅಂದರೆ ಏನು? ಸಾವಿರಾರು ಗಟ್ಟಲೆ ಜನ ಅದಿರಿ,
ಒಬ್ಬರಂಗ ಕಣ್ಣ, ಮೂಗ, ಕಿವಿ, ಅಚ್ಚ. ಜಗತ್ತಿನಾಗ ಏನು ನಡೀತೈತೆ ಅನ್ನೋದು ಒಂದೇ ಶಬ್ದದಾಗ ಪ್ರಭುದೇವರು ಹೇಳ್ತಾರೆ. ಅವರಿಗೆ ಸೂತ್ರದ ಬರವಣಿಗೆ ಭಾಳ ಹಿಡಿಸ್ತದೆ, ಅವರಿಗೆ ಬೆಡಗಿನ ಬರವಣಿಗೆ ಭಾಳ ಹಿಡಿಸ್ತದೆ. ಬೆಡಗಿನ ಬರವಣಿಗೆ, ಸೂತ್ರದ ಬರವಣಿಗೆ ಇದ್ರೆ ಅದು ಪ್ರಭುದೇವರು. ಅಚ್ಚಿನ ಮೊಳೆ ಅಂದರೆ ಏನು ಅಂದ್ರೆ ಮೊನೆ ನೀವು ನೋಡ್ರಿ, ಮೊನ್ನೆ ಗಣಪತಿ ಹಬ್ಬ ಆಗೈತಿಲ್ಲ, ಈ ಗಣಪತಿ ಕುಂಡಿಸ್ಬೇಡ್ರಿ, ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ ಅಂತವ್ರು ಯಾರು ದುಷ್ಟು ಬಂದಾರನೇ ಈ ಕಡೆ ಇಲ್ಲ. ನೀನು ಭಾಳ ಚಲೋ ಕೆಲಸ ಮಾಡ್ರಿ ನೀವು. ಪ್ರಭುದೇವ್ರ ಗುಡಿ ಒಳಗೆ ಒಂದು ಈಶ್ವರಲಿಂಗ, ಮುಂದೆ ಮತ್ತೊಂದು ಗುಡಿ ಪಾರ್ವತಿ ಗುಡಿ, ಒಂದು ಗಣಪತಿ ಗುಡಿ, ಅವರು ಅಲ್ಲಿ ಬಂದು ಕೂತಾರ. ನಿಜವಾಗ್ಲೂ ನೋಡಿದ್ರೆ ಅಲ್ಲ ಅದು ಪ್ರಭುದೇವರು, ಆದರೆ ಇಟ್ಟು ಚಲೋ ಮಾಡ್ಯಾರ, ಮಂದಿ ತೆಗೆಯವ್ರು ಬರ್ತಾರಲ್ಲ. ಅದಕ್ಕೆ ಅಚ್ಚಿನ ಮೊಳೆ, ಗಣಪತಿ ಮಾಡೋವನ ಕಡೆ ಒಂದು ಹತ್ತಿರ್ತೈತಿ. ಅಚ್ಚಿಗೆ ಮಣ್ಣು ಬಡದು ನೂರಾರು ಗಣಪತಿಗಳನ್ನು ಮಾಡಿಡ್ತಾನೆ ನಾವು. ಜಗತ್ತಿನೊಳಗೆ ಭಗವಂತಂದು ಒಂದು ಹಚ್ಚದ, ಅವನು ಇಂಥ ಮೂರ್ತಿಗಳನ್ನು ಮಾಡಿಟ್ಟಾನಂತ ಹೇಳ್ತಾರೆ ಅವರು. ಇದೆಲ್ಲರೂ ಯಾರೇ ಮಾಡ್ತಾರನಿಲ್ಲ, ಭಗವಂತ ಮಾಡಿದಡ ಆಯಿತು. ಬಾಣಸದ ಮನೆ, ಇದು ಭಾಳ ಚಂದ ಪದಪ್ರಯೋಗ. ಬಾಣಸದ ಮನೆ ಅಂದರೆ ಏನು? ಅಡಿಗೆ ಮನೆ. ಜಗತ್ತಿನಾಗ ಎಲ್ಲರೂ ಒಂದೊಂದು ಮನೆ ಕಟ್ತಾರೆ. ಮನೆಗೆ ಈಗ ವಾಸ್ತು ಪ್ರಕಾರ ಅಂತೇಳಿ ಅಡುಗೆ ಮನೆ ಕಟ್ತಾರೆ. ದೊಡ್ಡ ದೊಡ್ಡ ಪಟ್ಟಣದಾಗ ಅವು ಹೊಂಟಾವು, ಅದೊಂದು ಬೇರೆ ವಿಚಾರ. ಆದ್ರೆ ತಕ್ಕ ಮಟ್ಟಿಗೆ ಅಡುಗೆ ಮನೆ ಕಟ್ಟಿ ಮನೆ ಮಾಡ್ತಾರೆ. ಆದರೆ ಭಗವಂತ ಇಡೀ ಮನುಕುಲವನ್ನು ಸಲುವಾಗಿ ಒಂದು ಅಡುಗೆ ಮನೆ ಕಟ್ಟ್ಯಾನ. ಅದೇನಂದ್ರೆ ಭೂಮಿ. ಯಾರ್ಯಾರು ಹೋಗಿ ಉತ್ತಾರೆ, ಬಿತ್ತಾರೆ, ಬೆಳಿತಾರೆ, ಅವರ ಪರಿಶ್ರಮದ ಪ್ರತಿಫಲವಾಗಿ ಜಗತ್ತಿನೊಳಗೆ ಅನ್ನ ಹುಟ್ಟುತ್ತೈತಿ. ಹುಟ್ಟಿದ ಅನ್ನ ತಂದು ನಾವು ಅಟ್ಟು ಸುಟ್ಟು ಕುದಿಸಿ ಮಾಡಿ ಉಣ್ಣೋದು ಬೇರೆ. ಆದರೆ ಮನುಕುಲವನ್ನು ಸಾವಿರಾರು ವರ್ಷದಿಂದ ಭಗವಂತ ಭೂಮಿಯ ರೂಪದಾಗ ಸಲ್ಲಾಕತ್ತಾನ. ಯಾರ ಕಡೆರೆ ಬಿಲ್ಲ ಭೂಮಿ ಕೇಳಿದ್ದು ಇಲ್ಲ. ಮಾವಿನ ಹಣ್ಣಿನ ಪ್ಯಾಕಿಂಗ್ ಎಷ್ಟು ಚಲೋ, ಬಾಣಸದ ಮನೆ. ಜಗತ್ತಿನೊಳಗೆ ಭೂಮಿ ಅಂತೇನೈತಿ, ಇದೆಲ್ಲ ಅಡಿಗೆ ಮನೆ. ಇಲ್ಲಿ ಅಡಿಗೆ ಮನೆ ಪ್ರಕೃತಿ ಮಾತೆ ಮತ್ತು ಪರಮಾತ್ಮ ಕೂಡಿ ಮಾಡ್ತಾರೆ. ಅವರು ಕೊಟ್ಟದ ಅಡಿಗೆ ತಂದು ನಾವು ಅಟ್ಟು ಸುಟ್ಟ ಉಣ್ತೀವಿ. ಇದ್ರಾಗ ನಿಂದೇನೈತೆ ಹೇಳು ಅಂತ ನಾವು. ನೀವೆಲ್ಲರೂ ಶೂನ್ಯ ಸಂಪಾದನೆ ಮತ್ತು ಪ್ರಭುಲಿಂಗ ಲೀಲೆಯೊಳಗೆ ನೋಡಬೇಕಾದದ್ದು 2-3 ಭಾಗ ಅದಾವೆ. ಭಾಳ ಅದ್ಭುತವಾದ ಭಾಗ ಅಂದ್ರೆ ಬಸವಣ್ಣನವ್ರಿಗೆ ಮೊದಲ ಬಾರಿಗೆ ಪ್ರಭುದೇವರ ದರ್ಶನ ಆದದ್ದು. ಇನ್ನೊಂದು ಅದ್ಭುತವಾದ ಭಾಗ ಅಂದ್ರೆ ಪ್ರಭುದೇವರ ಆರೋಗಣೆ. ನೀವೆಲ್ಲ ಏನು ಇವತ್ತು ಊರೂರಿಂದ ಸಾವಿರ ಗಟ್ಟಲೆ ಜನ ಹುಗ್ಗಿ ಹೋಳಿಗೆ ತರಾಕತ್ತೀರಿ, ಇದೆಲ್ಲ ನೀವು ಮಾಡಿ ತರಾಕತ್ತೀರ ತಿಳ್ಕೊಂಡ್ರೆ ಸುಳ್ಳ. ಅವ್ರು ಅದನ್ನು ಮಾಡ್ಸಕತ್ತಾರಂದ್ರೆ ಖರೆ. ಆ ಕಾಲದಲ್ಲೇ ಹಂಗಾಗೈತಿ, ಆ ಕಾಲದಲ್ಲೇ ಹಂಗಾಗೈತಿ. ಬಸವಣ್ಣನ ಹೆಸರು ಯಾರು ಹೇಳ್ತಾರೆ ಅಲ್ಲೆಲ್ಲವೂ ಸಮೃದ್ಧಿ. ಈಗ ಹೇಳ್ರಿ 1920ನೇ ಶತಮಾನದೊಳಗೆ ಅಖಂಡ ಭಾರತದ ಇತಿಹಾಸವನ್ನು ತೆಗೆದು ನೋಡ್ರಿ. ಭಾರತ ದೇಶದಾಗ ದೊಡ್ಡದಾದ ಒಂದು ಶಿಕ್ಷಣ ಕ್ರಾಂತಿ ನಡೆದಿದ್ರೆ ಅದು ಬಸವಣ್ಣನ ಪ್ರಸಾದ. ಯಾಕಂದ್ರೆ ಈಗ 100 ವರ್ಷದ ಹಿಂದೆ ದೊಡ್ಡ ದೊಡ್ಡ ಸ್ವಾಮಿಗಳು ಊರೂರು ತಿರುಗಾಡಿ ಜೋಳಿಗೆ ಹಾಕ್ಕೊಂಡು ದಾಸೋಹ, ಮೊದಲು ಬಸವಣ್ಣ ಕಲಿಸಿದ ದಾಸೋಹವನ್ನು ಈಗ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಬೇಕು ಅಂತ ತಿರುಗಾಡಿದರು. ನಿಮಗೆ ಗೊತ್ತಿರಲಿ, ಒಂದು ಸರಿ ಉತ್ತರ ಭಾರತದಾಗ ಯಾವುದರ ಒಂದು ರಾಜ್ಯಕ್ಕೆ ಹೋಗ್ರಿ, ಪಂಜಾಬ, ಉತ್ತರ ಪ್ರದೇಶ, ಹರಿಯಾಣ, ಹಿಂಗೆ ಹೋಗ್ರಿ, ಅಲ್ಲೇ ಇನ್ನತನ ಜನ ಹೆಂಗೆ ಬದುಕ್ತಾರಂತ ನೋಡ್ರಿ. ಆದರೆ ನಮ್ಮ ರಾಜ್ಯ ಇಷ್ಟು ಸಮೃದ್ಧವಾಗಿ ಬೆಳಿಲಿಕ್ಕೆ ಅತ್ಯಂತ ದೊಡ್ಡ ಕಾರಣ ಏನು ಅಂದ್ರೆ ಬಸವಣ್ಣನ ಪ್ರಸಾದ, ದಾಸೋಹದ ಪರಿಕಲ್ಪನೆ. ನೂರಾರು ಮಠಗಳು ಬಡ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಜಾತಿ ಮತ ನೋಡಲಾರ್ದ ಶಿಕ್ಷಣ ಕೊಟ್ರಲ್ಲ, ಇದ್ರ ಹಿಂದೆ ಶಬ್ದ ಅಂದ್ರೆ ಬಸವಣ್ಣ ದಾಸೋಹ. ಆದರೆ ಅಂಥ ಮಹಾದಾಸೋಹಿ ಬಸವಣ್ಣನನ್ನು ಕಟಕಟೆಯೊಳಗೆ ನಿಲ್ಲಿಸಿ ಪ್ರಭುದೇವರು ಪ್ರಶ್ನೆ ಕೇಳ್ತಾರೆ. ಜಗತ್ತಿನ ತುಂಬ ಎಲ್ಲ ಅಣ್ಣವನ್ನು ಸೂರಾಡವನು ಪರಮಾತ್ಮಪ್ಪ, ನಿಂದಂತ ಕೊಡಕ್ಕೆ ನಿನ್ನ ಕಡೆ ಒಂದು ಅಗಳ ಅಣ್ಣರೇ ಐತೇನು ಹೇಳು ಅಂತಾರವು. ಒಂದು ಅಗಳ ಅನ್ನರೇ ನಿಂದಂತ ಐತೇನು? ಅಚ್ಚಿನ ಮಣೆ, ಅಚ್ಚಿನ ಮೊಳೆ, ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ಗುಹೇಶ್ವರ ಲಿಂಗದ ಸೊಮ್ಮು. ಏನೇನು ಬೆಳಿತತಿ, ಏನೇನು ಉತ್ತೀವಿ, ಏನೇನು ಬೆತ್ತೀವಿ, ಇಷ್ಟೆಲ್ಲ ಅದಿರಿ. ನೀವು ಶಾಣ್ಯಾರದಿರಿ, ಬಿತ್ತಿ ಬೆಳೆದದ್ದು ಶೇಂಗಾ ತಂದು ಹೋಳಿಗೆ ಮಾಡ್ತೀರಿ. ಶೇಂಗಾದ ಪ್ಯಾಕಿಂಗ್ ಎಷ್ಟು ಚಲೋ ಇರ್ತತಿ, ಯಾರು ಮಾಡ್ತಾರೋ? ಹಸಿ ಶೇಂಗಾ ಇದ್ದಾಗ ಒಡೆದು ನೋಡ್ರಿ, ಬೆಳ್ಳಗೆ ಹತ್ತಿಗತೆ ಇರ್ತೈತಿ, ಒಳಗೆ ಅಗದಿ ಬ್ಯಾಳಿಗತೆ ಸಣ್ಣದೊಂದು ಕಾಳು ಇರ್ತೈತಿ.
ನಮ್ಮಲ್ಲಿ ಹೆಂಗೆ ಅಡುಗೆ ಮಾಡೋ ಹೊತ್ನ್ಯಾಗ ಒಲಿ ಸಾವಕಾಶ ಊರ್ದು ಅಣ್ಣ ಪಕ್ವ ಆಕ್ಕತಿ, ಹಂಗೆ ಭಗವಂತ ಸಾವಕಾಶ ಒಳಗಿನ ಹತ್ತಿಗತೆ ಇದ್ದದ್ದನ್ನು ಕಡಿಮೆ ಮಾಡಿ ಒಳಗಿನ ಶೇಂಗಾ ಕಾಳು ಸಾವಕಾಶ ದ್ವಾಡ್ದು ಮಾಡ್ಕೋತ ಬರ್ತಾನೆ. ಯಾವ್ದಾರ ಒಬ್ಬ ಮನುಷ್ಯಾಗ ಮ್ಯಾಲಿನ ಶೇಂಗಾ ಕಾಳು ಹೊಳ್ಳಿ ಪ್ಯಾಕ್ ಮಾಡಕ್ಕೆ ಬರ್ತೈತೆ ಒಂದು ಸರಿ ಬತ್ತಿ ಹೊಡೆದ್ರೆ ಮುಗೀತು. ಮಾವಿನ ಹಣ್ಣಿನ ಪ್ಯಾಕಿಂಗ್ ಎಷ್ಟು ಚಲೋ, ಬಾಳೆಹಣ್ಣಿನ ಪ್ಯಾಕಿಂಗ್ ಎಷ್ಟು ಚಲೋ, ಬಾಣಸದ ಮನೆ. ಏನೇನು ಹಾಕಬಾರ್ದು ಹಾಕಿ, ಏನೇನು ಮಾಡಬಾರ್ದು ಮಾಡಿ ಅವನ್ನೆಲ್ಲ ತಿನ್ನಕ್ಕೆ ಬರಲಾರ್ದಟ್ಟು ವಿಷ ನಾವು ಮಾಡಿಟ್ಟಿವಿ. ಆದರೆ ಭಗವಂತ ಕೊಡುವಾಗ ಮಾತ್ರ ಅಮೃತ ಸಮಾನವಾದ ಹಣ್ಣುಗಳನ್ನು ಕೊಟ್ಟಾನ, ಅಮೃತ ಸಮಾನವಾದ ಧಾನ್ಯಗಳನ್ನು ಕೊಟ್ಟಾನ. ಇದೆಲ್ಲ ಸರಿ ಐತಿ. ಇನ್ನು ಮುಂದೆ ನಿನ್ನ ಕಡೆ ಕೊಡಕ್ಕೆ ಏನೈತಿ ಅಂತ ಕೇಳಿದಾಗ ಬಸವಣ್ಣವರಂತಾರ, ತ್ರಾಹಿ ತ್ರಾಹಿ ಪ್ರಭುದೇವ, ತಪ್ಪಾಯಿತು, ನಾನೇ ಬಾಣ ಸ್ವೀಕರಿಸಿ ಸಂತೃಪ್ತ ಆಗುವಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಲ್ಲಿಂದ ಪ್ರಭುದೇವರ ವೈಭವ ಶುರುವಾಯಿತು. ಅಲ್ಲಿಂದ ಪ್ರಭುದೇವರ ವೈಭವ ಶೂನ್ಯ ಪೀಠದ ಮೇಲೆ ಶುರುವಾಯಿತು. ಕಾಲಮಾನದ ವ್ಯತ್ಯಾಸಗಳು ಭಾಳ ಅದಾವ, ಆದರೆ ಇರುವಷ್ಟು ಕಾಲ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಒಂದು ಅದ್ಭುತವಾದ ಸಂಸ್ಕೃತಿ ಸಂಸ್ಕಾರ ನಿರ್ಮಾಣ ಆಯಿತು. ಅಲ್ಲಿಗೆ ಬಂದವ್ರು ಯಾರು ಸರ್ಟಿಫಿಕೇಟ್ ಲಿಂಗಾಯತರ ಅಲ್ಲ, ಮತ್ತು ಗೊತ್ತಿರಲಿ ನಿಮಗೆ, ಈಗ ಹುಟ್ಟ್ಯಾವ ಇವೆಲ್ಲ. ಆದರೆ ಆವಾಗ ಬಂದವರೆಲ್ಲರೂ ಲಿಂಗಾಯತರು. ಬಹಳ ದೊಡ್ಡದು. ಇಂಥದೊಂದು ಅದ್ಭುತ ಕ್ರಾಂತಿಯ ನೇತೃತ್ವ ವಹಿಸಿದಂಥ ಪ್ರಭುದೇವರು ಎಲ್ಲೆಲ್ಲಿ ನೆಲೆ ನಿಂತರು, ಎಲ್ಲೆಲ್ಲಿ ಶಿವಾರ್ಚನೆಯನ್ನು ಮಾಡಿಕೊಂಡ್ರು, ಎಲ್ಲೆಲ್ಲಿ ಭಕ್ತರನ್ನು ಉದ್ಧರಿಸಿದರು, ಅವೆಲ್ಲವೂ ಕೂಡ ಇವತ್ತಿಗೆ ಅವಿಮುಕ್ತ ಕ್ಷೇತ್ರಗಳೇ. ನಿಮಗೆ ಗೊತ್ತಿರಬೇಕು, ಪ್ರಭುದೇವ್ರದ್ದೊಂದು ಸಮಾಧಿ ಅಂತಿಲ್ಲ, ಯಾಕಂದರೆ ಸಮಾಧಿನೇ ನಡೆದಿತ್ತು. ಗುಹೇಶ್ವರ ನಿಮ್ಮ ಸುಳುಹಿನ ಸೊಗಸನು ಉಪಮಿಸಬಾರದು. ಜಗತ್ತಿನಾಗ ಮಹಾತ್ಮರು ಸುಳಿದ್ರೆ ಹೆಂಗೆ ಸುಳಿತಾರಂತ ಹೇಳಕ್ಕೆ ಇನ್ನೊಂದು ಉದಾಹರಣೆ ಇಲ್ಲ ಅಂತ ಪ್ರಭುದೇವರು ಹೇಳ್ಯಾರ. ಅಂಥ ಸುಳುಹ ನೀವೆಲ್ಲ ಬಹಳ ಪುಣ್ಯವಂತರು. ಆ ಕಾರಣಕ್ಕಾಗಿ ತೇರದಾಳದೊಳಗೆ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗ್ಯದ ಪ್ರಭುದೇವರದು. ಪ್ರಭುದೇವರ ದೇವಸ್ಥಾನ ಭಾಳ ಅದ್ಭುತ ಅನ್ನುವಂಥ ಶಿಲ್ಪಕಲಾ ಸೌಂದರ್ಯದಿಂದ ನಿರ್ಮಾಣ ಆಗ್ಯದ. ನನಗೆ ಕೇಳಿ ಒಂದು ಸಂತೋಷ ಅನಿಸಿದ್ದು, ಒಂದೇ ₹1 ರೊಕ್ಕ ಸರ್ಕಾರದ್ದಿಲ್ಲ. ಈಗ ಚಪ್ಪಾಳೆ ತಟ್ಟಬೇಡ್ರಿ, ನಾವು ಹೇಳೋದು ಭಾಳ ಐತಿ. ನಮ್ಮಲ್ಲಿ ಮಂದಿಗೆ ದಡ್ಡು ಬಿದ್ದುಬಿಟ್ಟತ್ರಿ, ಎಲ್ಲವನ್ನೂ ಸರ್ಕಾರ ಮಾಡಲಿ ಅಂತ ಹೇಳಿ. ಅದು ಭಾಳ ಸುಮಾರು ಚಟ. ನಮ್ಮ ದೇವ್ರ ಗುಡಿ ನಾವು ಕಟ್ಟೋಕ್ಕೂ ಸರ್ಕಾರ ರೊಕ್ಕ ಕೊಡ್ಬೇಕಂತ ಕೇಳುವಟ್ಟು ದೈನೇಶಿ ಪರಿಸ್ಥಿತಿ ನಮಗೆ ಬರಬಾರ್ದು. ತೇರದಾಳ ಭಕ್ತರು ಈ ವಿಚಾರದಾಗ ಎಲ್ಲರಿಗೂ ಆದರ್ಶ, ಜಗತ್ತಿಗೆ ಆದರ್ಶ. ಈಗ ತಟ್ಬೋದು. ಇರಲಿ, ಶಿಕ್ಷಣ ಸಂಸ್ಥೆಗಳು ಉಳಿದದ್ದು ಏನೇನು ಮಾಡ್ತೀವಿ ಅದಕ್ಕೆ ಸರ್ಕಾರದ ಸಹಾಯ ಸೌಕರ್ಯ ತಗೋರಿ. ಆದರೆ ದೇವರು ಗುಡಿಗುಂಡಾರ ಮಾತ್ರ ಒಂದೊಂದು ಹಣಿ ಬೆವರದಿಂದ ಕಟ್ಟಿದ್ರೆ ಮಾತ್ರ ದೇವರು ವಾಸ ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲಂದ್ರೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರದ್ದು ಕಲ್ಲಾಗಿ ಹೆಸರು ಹಾಕಬೇಕಾಕತಿ. ದೇವ್ರ ಹೆಸರು ಬೇರೆ ಉಳಿತೈತಿ, ಕಲ್ಲಾಗಿನ ಅವ್ರ ಹೆಸರು ವಿಚಿತ್ರ ಹೋಗ್ತೈತಿ. ಹಿಂಗೆ ಆಗಂಗಿಲ್ಲ. ಆದ್ರೆ ದೇವಸ್ಥಾನಗಳ ನಿರ್ಮಾಣ ಆಗಬೇಕಾದದ್ದು ಬೆವರ ಹನಿಯಿಂದ ಅನ್ನೋದನ್ನು ಸಿದ್ಧ ಮಾಡಿದವರು ತೇರದಾಳದ ಭಕ್ತರು. ಪೂಜ್ಯರಾದಂಥ ಗುರುಪಾದಪ್ಪಗಳು ಮತ್ತು ಇಲ್ಲಿನ ಹಿರಿಯರೆಲ್ಲ, ಗಂಗಾಧರ ದೇವರು ಮತ್ತು ಇಲ್ಲಿನ ಹಿರಿಯರೆಲ್ಲ ಮಠಕ್ಕೆ ಬಂದಿದ್ದರು. ನಾವು ಅವಾಗ ಅನುಷ್ಠಾನ ಸಮಯದಾಗಿದ್ದೀವಿ. ಇನ್ನೊಂದು ಕಾರಣ ನಮ್ಗೆ ಇಲ್ಲಿ ಬರಲಿಕ್ಕೆ, ನಮ್ಮದು 4 ತಲೆಮಾರಿನ ಸಂಪರ್ಕದ ತೇರದಾಳಕ್ಕೆ. ನಮ್ಮ ಶಾಖಾ ಮಠ ಒಂದು ಐತಲ್ರಿ, ಅದೊಂದು ಮಾತು ಹೇಳಿ ನಾವು ನನ್ನ ಮಾತು ಮುಗಿಸ್ತೇವೆ. ತಾವೆಲ್ಲ ನೋಡಿದ್ದೀರಿ, 21ನೇ ಶತಮಾನದ ಪ್ರಭುದೇವರು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ಅಂತೇನು ಹೇಳಿದರೆ ಹಂಗೆ ಬದುಕಿದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳಿಗೆ ಮತ್ತು ತೇರದಾಳಕ್ಕೆ ಒಂದು ಅವಿನಾಭಾವ ಸಂಬಂಧದ. ಅದಕ್ಕೂ ಪೂರ್ವದ್ದೊಂದು ಸಂಬಂಧದ, ಅದನ್ನು ನಾವು ಹೇಳಬೇಕು. ಅದೇನು ಅಂದ್ರೆ 1950-51ನೇ ಇಸ್ವಿ ಆವಾಗ ನಮ್ಮ ಶಾಖಾ ಮಠ ಏನೈತಲ್ಲ, ಪೂಜ್ಯ ಬ್ರಹ್ಮಾನಂದ ಅಪ್ಪಗಳು ಅವರು 1939ನೇ ಇಸ್ವಿ ಒಳಗೆ ಶಿವಾನಂದ ಅಪ್ಪಗಳು ಲಿಂಗೈಕ್ಯರಾದ 6 ತಿಂಗಳಿಗೆ ಗದಗ ಬಿಡ್ತಾರೆ. ಎಲ್ಲ ಸ್ವಾಮಿಗಳು ಗದಗ ಬಿಟ್ಟು ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ. ಆದರೆ ಒಬ್ಬರು ವ್ಯಕ್ತಿ ನೇರವಾಗಿ ಹಿಮಾಲಯದ ಕಡೆ ಹೋಗ್ತಾರೆ, ಅವರು ಬ್ರಹ್ಮಾನಂದ ಸ್ವಾಮಿಗಳು. ಮಹಾನ್ ತಪಸ್ವಿ. ನೀವೆಲ್ಲ ಫೋಟೋದಾಗ ನೋಡಿರ್ಬೇಕು. ಅವ್ರಿಗೆ ಅಲ್ಲಂ ಪ್ರಭುದೇವ್ರಿಗೆ ಭಾಳ ವ್ಯತ್ಯಾಸ ಏನು ಅನಿಸೋದಿಲ್ಲ. ಅಂಥ ಅಪರೂಪದ ಯತಿಗಳು ಬ್ರಹ್ಮಾನಂದ ಅಪ್ಪಗಳು ಹಿಮಾಲಯಕ್ಕೆ ಹೋಗಿ
ಅನುಷ್ಠಾನ ಮಾಡುವಾಗ ಅತ್ಯಂತ ಕೆಟ್ಟ ಪರಿಸ್ಥಿತಿ ಅಂದ್ರೆ ಆರೋಗ್ಯ ತಪ್ತತಿ ಅವ್ರದ್ದು. ಗವಿ ಹಿಮ ಹೊರಗೆ ಬೀಳ್ತತಿ, ಸಮೀಪದಾಗ 7-8 ಕಿಲೋಮೀಟ್ರ್ ದೂರದಾಗ ಯಾವ ಊರು ಇಲ್ಲ. ಇವರು ಸೀರಿಯಸ್ ಆಗಿ ಗವಿ ಒಳಗೆ ಬಿದ್ದಾರೆ. ಆವಾಗ ಅವ್ರಿಗೆ ಅನಿಸ್ತಂತ ಈ ಶರೀರದಿಂದ ಏನಾರ ಲೋಕೋದ್ಧಾರದ ಕೆಲಸ ಆಗೋದಿದ್ರೆ ಇದು ಉಳಿಲಿ, ಇಲ್ಲಂದ್ರೆ ಇದು ಹೋಗಲಿ ಅಂತ ಸಂಕಲ್ಪ ಮಾಡಿದ್ರಂತೆ. ವಿಚಿತ್ರ ಏನಂದ್ರೆ ಮರುದಿವಸ ಬೆಳಗ್ಗೆ ಎದ್ದು ಆ ಸಮೀಪದ ಹಳ್ಳಿಯಾಗಿಂದ ಒಬ್ಬ ಮನುಷ್ಯ ಒಂದಿಷ್ಟು ಔಷಧ ಗುಳಿಗೆ ಇಟ್ಕೊಂಡದ್ದು, ಒಬ್ಬ ಗೌಟಿ ಡಾಕ್ಟ್ರ್ ಅವ ಬ್ಯಾಗ್ ತೊಗೊಂಡು ಆ ಗವಿಗೆ ಬಂದಂತ. ವಿಚಿತ್ರ ಅಂದ್ರೆ ಯಾಕೆ ಬಂದ ಅಂತ ಕೇಳಿದ್ರೆ, ಇಲ್ಲ ನಿನ್ನೆ ನನ್ನ ಕನಸಿನಾಗ ಒಬ್ಬ ಸಾಧುಗಳು ಬಂದರು, ಅವರು ನನ್ನ ಶಿಷ್ಯ ಒಬ್ಬ ಅಲ್ಲಿ ಹೋಗಿ ಗವಿ ಒಳಗೆ ತಪಸ್ಸಿನಾಗ ಅದಾನ, ಆದ್ರೆ ಅವನ ಪರಿಸ್ಥಿತಿ ಭಾಳ ಗಂಭೀರದ, ಅವನಿಂದ ಲೋಕೋದ್ಧಾರದ ಕೆಲಸಗಳಾಗುವುದವು, ನೀ ಅಲ್ಲಿ ಹೋಗಿ ನಿನ್ನ ಸೇವಾ ಅವಶ್ಯಕತೆ ಐತೆ ಅಂತ ಹೇಳಿದ್ರಂತ. ವಿಚಿತ್ರ ಅಂದ್ರೆ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡಿದ್ರು, ಆರಾಮಾಯಿತು. ಆರಾಮಾದ ಕೂಡಲೇ ಅನಿಸ್ತಂತ, ಅಪ್ಪಗಳು ಶಿವಾನಂದ ಅಪ್ಪಗಳು ಸಂಕಲ್ಪ ಐತಿ, ನಾನು ಇನ್ನು ಗವಿ ಒಳಗಿರಬಾರ್ದು, ಲೋಕೋದ್ಧಾರದ ಕೆಲಸ ಶುರು ಮಾಡಬೇಕು ಅಂತ ತಿಳ್ಕೊಂಡು ಅವರು ಹಿಮಾಲಯದಿಂದ ನೇರವಾಗಿ ವಿಜಾಪುರಕ್ಕೆ ಬಂದ್ರಂತ. ವಿಚಿತ್ರ ಏನು ಗೊತ್ತನ್ರಿ, ಅವ್ರು ನೇರವಾಗಿ ವಿಜಾಪುರಕ್ಕೆ ಬಂದು 2 ದಿವಸಕ್ಕೆ ಸಿದ್ದೇಶ್ವರ ಅಪ್ಪಗಳು ಮನೆ ಬಿಟ್ಟು ಆಶ್ರಮಕ್ಕೆ ಬಂದ್ರಂತ. ಮಲ್ಲಿಕಾರ್ಜುನ ಅಪ್ಪಗಳು ಹೇಳಿದ್ರತ್ತ, ನೀ ಎಂಥ ಪುಣ್ಯ ಪುರುಷ ಇದೆಯಪ್ಪ, ನಿನಗಾಗಿ ದೀಕ್ಷೆ ಕೊಡಕ್ಕೆ ಹಿಮಾಲಯದಿಂದ ಒಬ್ಬ ಗುರು ಬಂದಾನಲ್ಲ ಅಂತಂದ್ರಂತ. ಬ್ರಹ್ಮಾನಂದ ಅಪ್ಪಗಳು ಹಿಮಾಲಯದಿಂದ ಬಂದು 2 ದಿವಸಕ್ಕೆ ಸಿದ್ದೇಶ್ವರ ಅಪ್ಪಗಳು ಮನೆ ಬಿಟ್ಟು ಆಶ್ರಮಕ್ಕೆ ಸನ್ಯಾಸ ತಗೊಳ್ಳೋ ಸಲುವಾಗಿ ಬಂದರು. ಅವರಿಗೆ ಸನ್ಯಾಸ ದೀಕ್ಷಾ ಗುರುಗಳು, ಲಿಂಗ ದೀಕ್ಷಾ ಗುರುಗಳು ಬ್ರಹ್ಮಾನಂದ ಅಪ್ಪಗಳು, ಅವ್ರದ್ದು ಮಠ ಈ ತೇರದಾಳದೊಳಗದ. ಮಹಾನ್ ತಪಸ್ವಿಗಳವರು. ಆವಾಗ ಮಲ್ಲಿಕಾರ್ಜುನ ಅಪ್ಪಗಳು ಹೇಳಿದ್ರಂತ, ಕರ್ಮಧರ್ಮ ಸಂಯೋಗವೋ ಏನೋ ಗೊತ್ತಿಲ್ಲ, ನೀವು ಹಿಮಾಲಯದಿಂದ ಬರೋದಕ್ಕೆ ನನ್ನ ಶಿಷ್ಯ ಸಿದ್ಧ ಮನೆ ಬಿಟ್ಟು ಬರೋದಕ್ಕೆ ಭಾಳ ಸರಿಯಾದ ಸಮಯ, ನಿಮ್ಮಿಂದನೇ ಆಶೀರ್ವಾದ ಅನುಗ್ರಹ ದೀಕ್ಷೆ ಆಗಲಿ ಅಂತ. ಉಪನಿಷತ್ತಿನಾಗ ಋಷಿಗಳು ಹೇಳ್ತಾರ, ಅಂತೇವಾಸಿ ಉತ್ತರ ರೂಪಂ ಅಂತ. ಗುರು ಪೂರ್ವದಿಂದ ಬರಬೇಕು, ಶಿಷ್ಯ ಉತ್ತರದಿಂದ ಬರಬೇಕು, ಇವರಿಗೆ ಅವ್ರಿಗೆ ಎಂದೂ ಏನೂ ಗುರುತಾಕೋಣ ಇರಬಾರ್ದು. ಅಂಥ ಸಮಯದಾಗ ದೀಕ್ಷಾ ನಡೆದ್ರೆ ಸರಿಯಾದ ದೀಕ್ಷಾಕ್ರಮ. ಈಗ ಎಲ್ಲವೂ ದೀಕ್ಷಾಗಳು ಹಂಗೆ ನಡೆಯಂಗಿಲ್ಲ, ಆದರೆ ಅಪರೂಪದ ದೀಕ್ಷಾ ನಡೀತು ಅಂತ ತಿಳ್ಕೊಂಡು ಅಂಥ ಒಬ್ಬ ಅಲ್ಲಮ ಪ್ರಭುದೇವರು ಈ ನಾಡಲ್ಲೆಲ್ಲ ಸಂಚರಿಸಿದರು. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳಿಗೆ ಆಶೀರ್ವಾದ ಮಾಡಿದಂಥ ಮಹಾನ್ ತಪಸ್ವಿ ಬ್ರಹ್ಮಾನಂದ ಅಪ್ಪಗಳು ರಬಕವಿ ಒಳಗೆ, ತೇರದಾಳದೊಳಗೆ, ಪರಮಾನಂದವಾಡಿ ಒಳಗೆ, ಹಿಂಗಲ್ಲೆಲ್ಲ ಕಡೆ ಅವರು ಮಠ ಮಂದಿರಗಳನ್ನು ಮಾಡ್ತಾ ಸಾಗಿದರು. ಈ ಎಲ್ಲ ಕಾರಣದಿಂದ ಪೂಜ್ಯರಾದಂಥ ಗಂಗಾಧರ ದೇವರು ಬಂದಾಗ ನಾವು ಅನುಷ್ಠಾನದೊಳಗಿದ್ದೀವಿ. ಈ ಊರಿನ ದೈವ ಎಲ್ಲ ಮಠಕ್ಕೆ ಬಂದು ಆಮಂತ್ರಣ ಮಾಡಿದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ತಪ್ಪಿಸ್ಲಿಕ್ಕಾಗಲಿಲ್ಲ. ಈ ಕಾರ್ಯಕ್ರಮ 8-9 ನಂತರದಲ್ಲಿ ಭಾಳ ಚಲೋ ನಡೀತದೆ, ಹೌದಿಲ್ರಿ? ಅವಾಗ ಒಂದು ದೊಡ್ಡ ವೈಭವ ಶುರು ಆಕತಿ. ಮಹಾನ್ ತಪ್ಪುಗಳದಾರಲ್ರಿ, ಅವ್ರೇನು ಸಾಮಾನ್ಯ ಬಿಡೋದಿಲ್ರಿ. ಈ ಕಾರ್ಯಕ್ರಮ ಹೆಂಗೆ ಏನೇನು ರೂಪುರೇಷ ಹಾಕ್ತಾರ್ರಿ. ಆದ್ರೆ ಅಪ್ಪಗಳು ಒಟ್ಟರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾಳ ಚಲೋ ಮಾಡಿರಿ. ನೀವು ಮ್ಯಾಲೆ ನಮ್ದು ನೋಡಿರಲ್ಲ, ನೀವೆಲ್ಲ ಚಲೋ ಮಾಡೀವಿ. ಈಗ ಭಾಳ ಒಳ್ಳೇದು ಮಾಡೀರಿ. ಬರ್ಬರ್ತಾ ಓಂ ಕಟ್ ಮಾಡಾಕತ್ತೈತಿ ಮಂದಿ ಈಗ. ಯಾಕಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ರೆ ಹಿಂದೂಗಳಾಗಿ ಬಿಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡಾಕತ್ತಾರೆ. ಅದೆಲ್ಲ ಸುಳ್ಳ. 12ನೇ ಶತಮಾನದಿಂದ ಇಲ್ಲಿ ತನ ಎಲ್ಲರೂ ಅವ್ರನ್ನ ಪ್ರಣವ ಸ್ವರೂಪಿ ಅಂತನ ಕರೆದಾರ. ಪ್ರತಿಯೊಬ್ಬ ಸ್ವಾಮಿಗಳನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರಿ. ಅಲ್ಲಮ ಪ್ರಭುದೇವರು ಒಬ್ಬರೇ. ಯಾವ ಕಾರಣಕ್ಕಂದ್ರೆ ಪೂರ್ವಾಚಾರ ನಿರಸನ ಸ್ಥಳ ಅಂತ ಒಂದು ಐತೆ. ಅದರಾಗ ಅದು ಸಿದ್ಧಾಂತ ಶಿಖಾಮಣಿಯೊಳಗೂ ಐತಿ, ವಚನ ಸಾಹಿತ್ಯದೊಳಗೂ ಐತಿ. ಪೂರ್ವಾಚಾರ ನಿರಸನ ಸ್ಥಳ ಅಂತ. ವಿರಕ್ತ ಅಂತ ಒಂದು ಶಬ್ದ ಚಲೋ ಐತೆ, ಅದಾದ ಹೇಳ್ತತಿ ಎಲ್ಲವನ್ನು. ಏನಂದ್ರೆ ಯಾರು ರಕ್ತ ಸಂಬಂಧವನ್ನು ಒಟ್ಟು ಹಚ್ಕೊಳ್ಳೋದಿಲ್ಲ ಅವರು ಮಾತ್ರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಕ್ಕೆ ಸಾಧ್ಯದ. ಈ ಉಳಿದದ್ದೆಲ್ಲವೂ ಮನಿ ಮಾರೆಲ್ಲವೂ ಮಠದಾಗ ಇದ್ದದ್ದು ಯಾವುದು ಪ್ರಣವ ಸ್ವರೂಪಿ ಆಗಂಗಿಲ್ಲ. ಆದರೆ ಅದಕ್ಕಿಂತ ಬೆಲೆ ಬಾಳುವಂಥ ಮತ್ತೊಂದು ಪ್ರಶಸ್ತಿ ಜಗತ್ತಿನೊಳಗಿಲ್ಲ. ಡಾಕ್ಟ್ರೇಟ್, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಇವೆಲ್ಲವೂ ಸಣ್ಣವ. ಯಾಕಂದ್ರೆ ಇವನ್ನೆಲ್ಲ ಹಾಕೊಳ್ಳೋರು ಪ್ಯಾಂಟ್ ಹಾಕೊಂಡಿರ್ತಾರೆ ರೀ. ಕಾವಿ ಬಟ್ಟೆ ಹಾಕೊಂಡಿರುವಂಥ ಸ್ವಾಮಿಗಳಿಗೆ ಅವ್ರೇನು ಕೊಡೋರದಾರ್ರಿ? ಒಂದು ಸಾರಿ ಗುರುಗಳು ಈ ಶರೀರದ ಮೇಲೆ ಕೈ ಇಟ್ಟು ನೀನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಂತ ಹೇಳಿದ ಬಳಿಕ ಅದಕ್ಕಿಂತ ದೊಡ್ಡದ ಡಾಕ್ಟರೇಟ್ ಅಂತ ಯಾರು ತಿಳ್ಕೊತಾರೆ? ಅವ್ರಿಗಿಂತ ಹುಚ್ಚರು ಯಾರು ಇರೋಕ್ಕೆ ಸಾಧ್ಯದ ಹೇಳ್ರಿ? ಅಲ್ಲಿದೆಲ್ಲ ಸನ್ಯಾಸ
ಸನ್ಯಾಸ. ಅಂಥ ಒಂದು ಅದ್ಭುತವಾದ ಸೌಭಾಗ್ಯ. ಇಡೀ ಭಾರತ ದೇಶದಾಗ ಮಹಾಮಂಡಲೇಶ್ವರದಾರ, ಗುರು ಜಗದ್ಗುರುಗಳದಾರ, ಆದರೆ ಅವ್ರು ಯಾರಿಗೂ ಕೂಡ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಂತ ಕರೆಸುಗಳು ಸೌಭಾಗ್ಯ ಇಲ್ಲ. ನಿರಂಜನ ಪ್ರಣವ ಸ್ವರೂಪ ಅಂತ ಕರೆಸ್ಕೊಳ್ಳೋದೇ ದೊಡ್ಡ ಸೌಭಾಗ್ಯ. ಆ ಕಾರಣಕ್ಕಾಗಿ ಭಕ್ತರಾದವರು ಕೂಡ ಭಾಳ ಎಚ್ಚರ ಇರಬೇಕಾಗೈತಿ. ನೋಡ್ರಿ ಅಪ್ಪಗಳ, ಈ ಸಂಬಂಧಿಕರನ್ನ ಯಾರನ್ನೂ ನೀವು ಮಠದಾಗ ಇಟ್ಕೋಬೇಡ್ರಿ. ದಕ್ಷಿಣ ಕೊಡೋಕ್ಕಿಂತ ಮೊದಲು ಸಹಿತ ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿ ಅದ. ಸಾವಿರಾರು ಮಠಗಳು ಮನೆಗಳಾಗಿ ಬದಲಾಗಕತ್ತಾವ. ಅದರ ನಡು ಇದ್ದ ಮಠಗಳನ್ನು ಉಳಿಸಿಕೊಳ್ಳೋದು ಸಮಾಜದ ಮೇಲಿನ ದೊಡ್ಡ ಜವಾಬ್ದಾರಿ ಐತಿ. ಆ ಮಠಗಳು ಉಳಿಬೇಕಾದ್ರೆ ಸನ್ಯಾಸಿಗಳು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾಗಿರಬೇಕು ಒಂದು. ಆ ಬಳಿಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಹಾಮಂತ್ರವನ್ನು ಹಿಡಿದಿರಬೇಕು. ಅದ್ರಾಗ ಓಂ ಕಟ್ ಮಾಡಿದ್ರೆ ಹೋಗ್ಲಿ, ಓಂ ತೆಗಿತಾರಂತ ಇಟ್ಕೋರಿ. ಮುಂದೆ ಶ್ರೀ ಯಾರ್ದು, ಗುರು ಯಾರ್ದು? ನಾವು ಹಿಂದೂಗಳ ಅಲ್ಲಂತ ಸಿದ್ಧ ಮಾಡಕ್ಕೆ ನಿಂತ್ರಂದ್ರೆ ಮ್ಯಾಲಿನ ಮಂತ್ರ ಸಂಸ್ಕೃತದಾಗ ಐತೆ, ಕನ್ನಡದಾಗ ಇಲ್ಲದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ರೆ ಸಂಸ್ಕೃತದ್ದು. ಅವನೇ ಸಿಂಗಿರಾಜನೇ ಹೇಳ್ತಾನೆ, ವೃಷಭಾವತಾರನು ಬಸವನಾಮದಿಂ ಜನಿಸಿ ಅಂತ ಹೇಳ್ತಾನೆ. ಆ ಕಾರಣಕ್ಕಾಗಿ ನಾವು ಅವತಾರ ಪುರುಷ ಅಂತ ಒಪ್ಪರಿ ಬಿಡ್ರಿ, ಆದರೆ ನಮ್ಮೆಲ್ಲರ ಉದ್ಧಾರಕ ಬಸವಣ್ಣನನ್ನು ಈ ರೀತಿಯಾಗಿ ಚಿತ್ರಿಸೋದಕ್ಕಿಂತಲೂ ಕೂಡ ಭಕ್ತಿ ಭಾಂಡಾರಿ ಅಂತೇನು ಶರಣರು ಕರೆದಾರ ಅದೇ ರೀತಿಯಲ್ಲಿ ಚಿತ್ರಿಸಬೇಕು. ಜೊತೆಗೆ ಅವರು ಉಳಿದವ್ರು ಯಾರನ್ನಾರೇ ಹುಡುಕಾಡಿ ತಂದು ಶೂನ್ಯ ಪೀಠಕ್ಕೆ ಜಂಗಮ ಮಾಡಿಲ್ಲ. ಶೂನ್ಯ ಪೀಠದ ಜಂಗಮ ಅಂದ್ರೆ ಈಗ ಗುರುತಿಸುವಂಥ ಜಂಗಮ ಅಲ್ಲ, ನಿರಂಜನ ಜಂಗಮ ಅವನು. ನಮಗೆ ನೋಡ್ಲಿಕ್ಕೆ ಕೆಟ್ಟ ಅನ್ನಿಸ್ತದೆ, ನೀವೆಲ್ಲ ಹೋಗಿರ್ ಕಾಣಿಸ್ತದೆ. ಮೊನ್ನೆ ಬಳ್ಳಿಗಾವಿಗೆ ನಾವೀಗ ಒಂದು 6-8 ತಿಂಗಳ ಹಿಂದೆ ಹೋಗಿದ್ದೀವಿ. 6-8 ತಿಂಗಳ ಹಿಂದೇನು, ಒಂದು ವರ್ಷದಿಂದ ಅಂದ್ರೆ ಒಂದು ವರ್ಷದಿಂದ ಒಂದು ಸರಿ ನೋಡಿ ಬರೋನು ಶರಣರ ಕ್ಷೇತ್ರ ಅಂತ ಉಡುತಡಿಗೆ ಬನವಾಸಿಗೆ ಹೋಗಿ ಬರುವಾಗ ಬಳ್ಳಿಗಾವಿಗತ್ತು ಹೋದೇವಿ. ಎಷ್ಟು ವರ್ಷ ಆತ್ರಿ ತಾವು ಇಲ್ಲಿ ಬಂದ, ಮತ್ತೇನು ಇಲ್ಲಿ ಲಿಂಗಾಯತ ಸಮುದಾಯ ಐತೆ ಇಲ್ಲೋ, ಪ್ರಭುದೇವ್ರ ಗದ್ದಿಗೆ ಯಾರು ಬರ್ತಾರೋ ಇಲ್ಲ, ಪೂಜೆ ಪುನಸ್ಕಾರ ಅದು ನಡೀತಾವಿಲ್ಲ ಅಂತ ಕೇಳಿದೆವು ನಾವು. ಇಲ್ರಿ, ಇದು ಪಾಲು ಆಗುವತ್ನಾಗನ ಅಣ್ಣತಮ್ಮರ ಪಾಲಕ್ಕೆ ನಮ್ಮ ಪಾಲಿಗೆ ಇದು ಬತ್ರಿ, ದೊಡ್ಡವ್ರ ಪಾಲಿಗೆ ಹುಬ್ಬಳ್ಳಿ ಎತ್ತಕ್ಕೆ ಮಠ ಐತ್ರಿ. ಗುರುಗಳಿಗೆ ಗೊತ್ತೈತ್ರಿ, ಹುಬ್ಬಳ್ಳಿ ಎತ್ತಕ್ಕೆ ಮಠ ಐತೆ, ದೊಡ್ಡವ್ರ ಪಾಲಿಗೆ ಬತ್ರಿ, ಅವರ ಯಾವಾಗಾರ ಒಮ್ಮೆ ಇಲ್ಲಿ ಬಂದು ಕೂತ್ ಹೋಗ್ತಾರ್ರಿ ಅಂದ್ರೆ ಅವರು. ನೀವೀಗ ಅಕ್ಷರಶಃವಾದ್ರೆ ಮಠ ಇಲ್ಲ, ಅಲ್ಲಿ ಮನೆ ಐತಿ, ಇನ್ನು ಎಲ್ಲಿ ಬತ್ರಿ ಲೆಕ್ಕ? ಅದಕ್ಕೆ ಯಾರು ಸನ್ಯಾಸಿಗಳು ತಮ್ಮ ಪೂರ್ವಾಶ್ರಮವನ್ನು ಒಟ್ಟ ಸಂಪರ್ಕದಾಗ ಇಟ್ಕೊಳ್ಳಂಗಿಲ್ಲ ಅವರು. ಆ ರೀತಿಯಾಗಿ ನಿರಂಜನ ಜಂಗಮ ತತ್ವವನ್ನು ಬೋಧಿಸಿದಂಥ ಪ್ರಭುದೇವರು ಲೋಕಪಾವನರಾಗಿ ಚರಿಸಿದರು. ಅವರು ಲಿಂಗೈಕ್ಯರಾಗಿಲ್ಲ, ಅವ್ರದ್ದೊಂದು ಸಮಾಧಿ ಇಲ್ಲ, ಅವರು ಸದಾವಕಾಲ ಬಯಲುದೇಹಿಗ ಅಂತನಲ್ಲ. ಆ ಕಾರಣಕ್ಕಾಗಿ ಅಂಥ ಒಂದು ಅಪರೂಪದ ಕರ್ತವ್ಯ ಕರ್ಮ ಈ ತೀರ್ದಾಳ್ ನಗರದೊಳಗೆ ನಡೆದದ್ದು ಭಾಳ ನಿಮ್ಮನ್ನೆಲ್ಲ ನೋಡಿದರೆ ಪೂಜ್ಯರಾದಂಥ ಮಹಾಂತ ಮಹಾಸ್ವಾಮಿಗಳವರ ವಕ್ತೃತ್ವದ ಸಾಮರ್ಥ್ಯ ಗೊತ್ತಕ್ಕತಿ. ದಿನ ಬೆಳಗಾದ್ರೆ ಅವರು ನಿಮ್ಮ ಕಡೆಯಿಂದ ಹೊಸ ಹೊಸ ತಿಂಡಿ ತಿನಿಸ ಪ್ರಸಾದ ದಾಸೋಹ ಏನು ಬೇಕಾದ ನಡೀಲಿ, ಸಮಸ್ಯೆ ಅಲ್ಲ. ಆದರೆ ಗೊತ್ತಿರಬೇಕು ಇದಟ್ಟ ಮಹತ್ವದ್ದಲ್ಲ, ಇದರಿಗಿಂತ ದೊಡ್ಡದು ಜ್ಞಾನ, ಇದರಿಗಿಂತ ದೊಡ್ಡದು ಪ್ರಭುದೇವರ ಜೀವನ, ಇದರಿಗಿಂತ ದೊಡ್ಡದು ಪ್ರಭುದೇವರ ಆಶೀರ್ವಾದ ಅನ್ನೋದು ತಮಗೆಲ್ಲ ಗೊತ್ತಿರಲಿ ಅನ್ನುವಂಥ ಆಶಯವನ್ನು ಹೇಳಿ, ಪೂಜ್ಯರಾದಂಥ ಸದಾಶಿವ ಅಪ್ಪಗಳು ಅವ್ರ ಹೆಸರ ನಮ್ಮ ಹೆಸರ ಒಂದಾದರೆ ಅಟ್ಟೆ ಆತ್ಮೀಯರು. ನಾವು ನೋಡಿದಂಥ ಅಪರೂಪದ ಯತಿಗಳಲ್ಲಿ ಅವರು ಕೂಡ ಒಬ್ಬರು. ಹಾವೇರಿ ಹುಕ್ಕೇರಿ ಮಠದ ಪೂಜ್ಯರಾದಂಥ ಸದಾಶಿವಾನಂದ ಪೋಳು ತಡ ಮಾಡಿ ಬಂದರು. ಅವ್ರಿಗೂ ಕೂಡ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಪೂಜ್ಯರಾದಂಥ ಗಂಗಾಧರ ದೇವರು ಇಲ್ಲಿಂದ ಗದಗಿನವರೆಗೆ ಅವರು ಬಂದಿದ್ದರು, ಅವ್ರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೊಬ್ಬರು ಯತಿಗಳು ಈ ವೇದಿಕೆ ಮೇಲದಾರ ಅವರಿಗೆ